ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಗ್ಗರಣೆ ರೊಟ್ಟಿನ ಇದೊಂಥರ ಆಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು 4-5 ರೊಟ್ಟಿ ಜಾಸ್ತಿ ಉಳಿದಿತ್ತು, ಅದಕ್ಕೆ ಒಗ್ಗರಣೆ ರೊಟ್ಟಿನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 5 ರೊಟ್ಟೆ ತೊಗೊಂಡಿದ್ದೆ. ಕಲ್ಲನ್ ರೊಟ್ಟೆ ಚೆನ್ನಾಗಾಗುತ್ತೆ ನೋಡಿ, ಕಲ್ಲನ್ ರೊಟ್ಟೆ ಇದ್ದರೆ ತೊಗೊಳ್ಳಿ ನೋಡಿ. ಇವಾಗ 4 ರೊಟ್ಟೆನ ಇದನ್ನು ಸಣ್ಣ ಸಣ್ಣದಾಗಿ ಮುರ್ಕೋಬೇಕು ನಾವು ನೋಡಿ. ಚೆನ್ನಾಗಾಗುತ್ತೆ ಇದು ಒಗ್ಗರಣೆ ರೊಟ್ಟಿ. ಹೋದ್ಸಲ ಒಂದು ವಿಡಿಯೋದಲ್ಲಿ ತೋರಿಸಿದೆ, ಅದನ್ನು ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು ಸಿಂಪಲ್ಲಾಗಿ. ಬನ್ನಿ ತೋರಿಸ್ತೀನಿ. ಇವಾಗ ನೋಡಿ, ಇದನ್ನು ನಾನು ರೊಟ್ಟಿನ ಮುರಿತೀನಿ ನೋಡಿ ಫ್ರೆಂಡ್ಸ್. ಸಣ್ಣ ಸಣ್ಣದಾಗಿ ಎಲ್ಲ ರೊಟ್ಟಿನೂ ಮುರಿದು ಇಟ್ಕೋಬೇಕು. ಮನೇಲಿ ತುಂಬ ರೊಟ್ಟಿ ಇತ್ತು ಅಂದರೆ ನೀವು ಈ ಥರ ಟ್ರೈ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲು ಮಾಡ್ತೀವಿ ನಾವು, ಜಾಸ್ತಿ ಒಗ್ಗರಣೆ ರೊಟ್ಟಿ ಮಾಡ್ತೀವಿ ನೋಡಿರಿ. ಮೊಸರು ರೊಟ್ಟಿ ಮಾಡ್ತೀವಿ ಜಾಸ್ತಿ. ಚಪಾತಿ ರೊಟ್ಟಿ ಉಳಿದ್ರೆ ನಾವು ಈ ಥರ ಮಾಡ್ಕೊಂಡು ತಿಂತೀವಿ, ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ. ಈಗ ಅವೆಲ್ಲ ರೊಟ್ಟಿ ತೊಗೊಂಡಿದ್ದೆಲ್ಲ ಆ ಎಲ್ಲ ರೊಟ್ಟಿನೂ ನಾನು ಮುರಿದ್ಬಿಟ್ಟು ಹಾಕ್ತಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಸರಿಯಾಗಿ ಕೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ್ರಿ ನೋಡಿ. ನಾನು 5 ರೊಟ್ಟಿನೂ ಮುರಿದು ತೊಗೊಂಡಿದ್ದೀನಿ. ಇವಾಗ ಏನಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಇಡೋಣ ನೋಡಿ. 10 ನಿಮಿಷ ಬಿಟ್ಟು ಜಾಸ್ತಿ ಏನು ಇಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಮುದ್ದೆ ಆಗಿಬಿಡುತ್ತೆ, ಚೆನ್ನಾಗಾಗೋದಿಲ್ಲ ಒಗ್ಗರಣೆ ರೊಟ್ಟಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಾನು ನೀರನ್ನು ಹಾಕಿ ಒಂದು 10 ನಿಮಿಷ ಇಟ್ಬಿಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳೋವಂಥ ರೆಸಿಪಿ ನೋಡಿ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ರೊಟ್ಟಿ ನೀರು ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಈ ಥರ ಮಾಡಿ ಇಟ್ಬಿಡಿ. ಒಂದು 10 ನಿಮಿಷ ಆದಮೇಲೆ ನೀರನ್ನು ಬಸಿದು ಮಾಡೋಣ ನೋಡಿ. ಇವಾಗ ನಾನು ಒಂದು ಈ ಥರ ಪ್ಲೇಟನ್ನು ಮುಚ್ಚಿ ಇಡ್ತೀನಿ. ಇವಾಗ ಒಗ್ಗರಣೆ ಮಾಡ್ಕೋಬೇಕಲ್ಲ, ಬನ್ನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ನೋಡಿ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಶೇಂಗಾ ಕಾಳನ್ನು ಹಾಕಬೇಕು, ಮತ್ತು ಜೀರಿಗೆ ಸಾಸಿವೆ ಕಾಳೆಲ್ಲ ಹಾಕಿ ಒಗ್ಗರಣೆನ ಮಾಡ್ಕೊಳ್ಳೋಣ ಬನ್ನಿ. ಅದು ಎಣ್ಣೆ ಕಾಯೋಷ್ಟೊತ್ತಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರೊಟ್ಟಿ ಯಾವ ಥರ ಆಗಿದೆ ಅಂತ ನೋಡಿರಿ. ಒಂದು 10 ನಿಮಿಷ ಅಷ್ಟೇ, ಮತ್ತು ಜಾಸ್ತಿ ಇವತ್ತು ನೀರಲ್ಲಿ ಬಿಡಬೇಡಿ, ಮುದ್ದೆ ಆಗುತ್ತೆ. ಇವಾಗ ಒಗ್ಗರಣೆ ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆಲ್ಲ ಎಣ್ಣೆನೂ ಕಾಯ್ತು, ಬನ್ನಿ ನೋಡ್ಕೊಂಬರೋಣ. ಇವಾಗ ಎಣ್ಣೆ ಕಾದಿದೆ ಅಲ್ವಾ, ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ತೀನಿ ನೋಡಿ. ಶೇಂಗಾ ಕಾಳನ್ನು ಭಾಳ ಹಾಕೋಕೆ ಹೋಗ್ಬಿಡಿ, ಸ್ವಲ್ಪ ಶೇಂಗಾ ಕಾಳನ್ನು ಹಾಕಿ. ನೀವು ಬೇಕಾದರೆ ಉದ್ದಿನಬೇಳೆ ಹೆಸರುಬೇಳೆ ಹಾಕ್ಬೋದು. ಶೇಂಗಾ ಕಾಳು ಸ್ವಲ್ಪ ಕೆಂಪಾದಮೇಲೆ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಬೇಕು ನೋಡಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಕಾಳು ಹಾಕಿ ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಂದು ಟೊಮೊಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತೇಳಿ ನೋಡಿ. ಇವಾಗ ಮೊದಲಿಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕಬೇಕು ನೋಡಿ, ಮತ್ತು ಟೊಮೊಟೊ ಹಣ್ಣು ಎಲ್ಲದನ್ನು ಹಾಕಿ ನಾವು ಒಗ್ಗರಣೆ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ ಜಾಸ್ತಿ ಇತ್ತು ಮನೆಯಲ್ಲಿ ಅಂದಾಗ ಈ ಥರ ಮಾಡ್ಕೊಳ್ಳಿ. ಮತ್ತು ಇದು ಆರೋಗ್ಯಕ್ಕೆ ಒಳ್ಳೆಯದು, ಯಾಕಂದರೆ ರೊಟ್ಟಿಯಿಂದ ಮಾಡಿರುವಂತಹ ಇದು ರೆಸಿಪಿ ಯಾರಿಗೂ ಏನು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ಆಗೋದಿಲ್ಲ, ಯಾಕಂದರೆ ರೊಟ್ಟಿನೇ ನಾವು ಇಲ್ಲಿ ಒಗ್ಗರಣೆ ಮಾಡಿರೋದ್ರಿಂದ ಒಳ್ಳೆಯದು ಅಂತ ಹೇಳ್ತೀನಿ. ಆರೋಗ್ಯಕರವಾದ ರೆಸಿಪಿ ಇದು, ಟ್ರೈ ಮಾಡಿ. ಇವಾಗ ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ, ಎರಡೂ ಸ್ವಲ್ಪ ಹಾಕಬೇಕು ಕಲರ್ ಆಗಲಿ ಅಂತೇಳಿ ನಾನು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅರಿಶಿಣ ಪುಡಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕಬೇಕು. ನೀವು ಬೇಕಾದರೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲದ ಪುಡಿ ಹಾಕಿ. ಬೆಲ್ಲದ ಪುಡಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನೋಡಿ, ಸ್ವಲ್ಪ ಬೆಲ್ಲದ ಪುಡಿನ ಹಾಕಿದ್ದೀನಿ ನಾನು. ಇವಾಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಉಪ್ಪು ಮತ್ತು ಅರಿಶಿಣ ಪುಡಿ ಮತ್ತು ಸಾಂಬಾರು ಪುಡಿ, ನೆಕ್ಸ್ಟು ನಾನು ಬೆಲ್ಲದ ಪುಡಿಯನ್ನು ಹಾಕಿದ್ದೀನಿ ಅಲ್ವ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ರೆಡಿ ಆಯ್ತಲ್ಲ, ಇದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ನೋಡಿ. ಇವಾಗ ಆವಾಗಲೇನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ರೊಟ್ಟಿನ ಅದನ್ನು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಒಂದು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಆದರೆ ಅಲ್ಲಿ ಬೇರೆ ಹಾಕಿದ್ದೀನಿ, ಬಟ್ ಈ ಥರನೂ ಮಾಡ್ಕೋಬೋದು. ರೊಟ್ಟಿ ಜಾಸ್ತಿ ಇದ್ದಾಗ ನೀವು ಈ ಥರ ಒಗ್ಗರಣೆನ ಮಾಡ್ಕೋಬೋದು. ಚಪಾತಿ ಇದ್ದರೆ ಚಪಾತಿನೇ ಮಾಡ್ಕೊಳ್ಳಿ. ಇದನ್ನು ನೀವು ಮುಟ್ಟಿಗೆ ಟೈಪ್ ಆದರೂ ಮಾಡ್ಕೊತೀನಿ, ಆದರೆ ಈ ಥರ ಒಗ್ಗರಣೆ ರೊಟ್ಟಿ ಮಾಡಿದ್ರಿಂದ ಸಖತ್ತಾಗಿರುತ್ತೆ, ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊಬ್ಬರಿ ಚಟ್ನಿ ಇದ್ದರೂ ಸಹಿತ ಚೆನ್ನಾಗಾಗುತ್ತೆ. ನಾನೇನಿಲ್ಲ ಅದನ್ನೇನು ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಒಗ್ಗರಣೆ ರೊಟ್ಟಿ ಬಿಸಿ ರೆಡಿ ಆಯ್ತಲ್ಲ, ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಬೇಕು, ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸನ ಹಿಂಡಬೇಕು. ಇಷ್ಟು ಮಾಡಿದರೆ ಆಗೋಯ್ತು, ಒಗ್ಗರಣೆ ರೊಟ್ಟಿ ರೆಡಿ ಆಯಿತು ಅಂತಲೇ ಅನ್ಕೋಬೋದು. ಆದರೆ ಎಷ್ಟು ರುಚಿ ಆಗುತ್ತೆ ಅಂತಂದರೆ ನೀವು ತಿಂದಾಗ ಅಲ್ವಾ ಗೊತ್ತಾಗೋದು. ಟ್ರೈ ಮಾಡಿ, ಸಖತ್ತಾಗೆ ಬರುತ್ತೆ, ನೀವೇ ಹೇಳ್ತೀರಾ. ತುಂಬ ಚೆನ್ನಾಗಿರುವಂಥ ರೆಸಿಪಿ ತೋರಿಸಿದ್ದೀನಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸು ಸರಿಯಾಗಿ ಕೇಳ್ತಾ ಇಲ್ಲ, ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಇಲ್ಲಿ ಪುಟಾಣಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ನಾನು ಪುಟಾಣಿ ಹಿಟ್ಟು ಹಾಕಿ
ಗ್ಯಾಸನ್ನು ಆಫ್ ಮಾಡಿ, ಯಾಕಂದರೆ ಪುಟಾಣಿ ಹಿಟ್ಟು ಹಾಕಿದ ಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕೆಲವೊಬ್ಬರಿಗೆ ರೊಟ್ಟಿ ಜಾಸ್ತಿ ಇದ್ದಾಗ ತಿನ್ನೋಕ್ಕೆ ಮನಸ್ಸಾಗಲ್ಲ, ಏನು ಮಾಡಬೇಕಪ್ಪ ಅಂತ ಚಿಂತೆ ಮಾಡ್ತಿರ್ತೀರಲ್ವ. ಅದಕ್ಕೋಸ್ಕರ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಪುಟಾಣಿ ಹಿಟ್ಟು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಅರ್ಧ ಉಳಿಕೆಯಷ್ಟು ನಿಂಬೆಹಣ್ಣನ್ನು ಹಿಂಡಬೇಕು. ನೀವು ಬೇಕಾದರೆ ಹುಣಸೆ ರಸನ ಹಾಕ್ಬೋದು, ನಾನಿಲ್ಲಿ ಹಾಕಿಲ್ಲ. ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ನೋಡಿ ರೆಡಿ ಆಯಿತು ಒಗ್ಗರಣೆ. ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಇದು. ಟ್ರೈ ಮಾಡಿ, ಸಖತ್ತಾಗೆ ಬರುತ್ತೆ. ನೀವೇ ಹೇಳ್ತೀರಾ ಸೂಪರಾಗಿತ್ತು ಅಂತ. ಹಳ್ಳಿ ಕಡೆ ಮಾಡುವಂಥ ರೆಸಿಪಿನ ತೋರಿಸಿದ್ದೀನಿ. ಟ್ರೈ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಈ ಸಿಸ್ಟರ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಮತ್ತೆ ಒಗ್ಗರಣೆ ರೊಟ್ಟಿ ತಿನ್ನೋಣ. ಇದಕ್ಕೆ ಕೊಬ್ಬರಿ ಇದ್ದರೆ ಸಾಕು, ಮತ್ತು ಕೊಬ್ಬರಿ ಚಟ್ನಿ ಇದ್ರಂತೂ ಇನ್ನೂ ಚೆನ್ನಾಗಾಗುತ್ತೆ. ಬನ್ನಿ, ಹೇಗಿತ್ತು ಅಂತ ಹೇಳ್ತೀರಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಆದರೂ ತಪ್ಪಿದರೆ ಕ್ಷಮಿಸ್ರಿ. ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.